ನಾನು ರೇಖಾ. ಇರೋದು ಮಂಗಳೂರು ಹತ್ರ ಕೈಕಂಬ ಅಂತೇಳಿ ರಾಘವ್ ಸರ್. ಇವರು ಸುಮಾರು ಒಂದು 9 ಇಯರ್ಸ್ ಇಂದನೇ ಟೈಲರ್ ಬಿಸ್ನೆಸ್ ಸ್ಟಾರ್ಟಪ್ ಮಾಡಿ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಎಕ್ಸ್ಪ್ಯಾನ್ಷನ್ ಮಾಡ್ಕೊಂಡು ಬಂದರು. ಅದರಲ್ಲೇ ನಾವು ನೆಕ್ಸ್ಟ್ ಅವ್ರಿಗೆ ಆಲ್ರೆಡಿ 30 ಮೆಂಬರ್ಸ್ ಅವ್ರ ಹತ್ರ ವರ್ಕರ್ಸ್ ಇದ್ದಾರೆ. ಟೈಲರಿಂಗ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು. ಅದ್ರ ಜೊತೆಗೆ ನಮ್ದು HSW 5G ಮಿಷಿನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಅವರು ಸಹ ಬಂದು ನಮ್ಮ ಹತ್ರ ಭೇಟಿ ಮಾಡಿ ಎಲ್ಲ ಪರ್ಚೇಸ್ ಮಾಡಿದ್ಮೇಲೆ 5G ಮಿಷಿನ್ ಯಾವ ಥರ ರನ್ ಮಾಡ್ತಾ ಇದ್ದಾರೆ, ಏನಕ್ಕೆ ಅಂದರೆ ಸುಮಾರು ಜನ ಕಸ್ಟಮರ್ ಇದ್ದಾರೆ, ಅದೇ ಥರ ಅವ್ರಿಗೆ 30 ಜನ ಕೆಲಸದವ್ರು ಇಟ್ಕೊಂಡು ನಮ್ಮ HSW 5G ಮಿಷಿನ್ನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು ಏನು ಅಂತ ನಿಮಗೆ ತಿಳಿಸ್ಕೊಡ್ತೀವಿ, ಬನ್ನಿ. ಎಲ್ರಿಗೂ ನಮಸ್ತೆ. ನಾನು ರಾಘವ. ನಂದು ಟೈಲರಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಹೇಳಿ ನಂದು 1967 ಸ್ಟಾರ್ಟ್ ಮಾಡಿದ್ದೇನೆ. ಒಂದು 10 ವರ್ಷ ಬೇರೆಯವ್ರ ಹತ್ರ ದುಡಿದಿದ್ದೇನೆ. ಆಮೇಲೆ 1976 ನಾನು ಶಾಪ್ ಓಪನ್ ಮಾಡಿದ್ದೇನೆ. ಈಗ ಹತ್ತಿರ 50 ವರ್ಷ ತನಕ ಆಯಿತು ನನ್ನ ಶಾಪಿಗೆ. ನನ್ನ ಹತ್ರ ತುಂಬ ಜನ ಕೆಲಸ ಮಾಡಿ ಹೋಗಿದ್ದಾರೆ. ಅದು ಲೆಕ್ಕ ನನಗೂ ಇರಲಿಕ್ಕಿಲ್ಲ, ಮಾಡಿದವರಿಗೂ ನೆನಪಿರಲಿಕ್ಕೆ. ನಮ್ಮ ಅಂಗಡಿ ಹೆಸರು ಜಾಸ್ಮಿನ್ ಟೈಲರ್ಸ್ ಅಂತ. ಸ್ಟಾರ್ಟಿಂಗಲ್ಲಿ ಜಯಶ್ರೀ ಟೈಲರ್ಸ್ ಅಂತ ಇತ್ತು, ಆಮೇಲೆ ಚೇಂಜ್ ಮಾಡಿ ಜಾಸ್ಮಿನ್ ಟೈಲರ್ಸ್ ಅಂತ ಮಾಡಿದ್ವಿ. ಈಗ ಕೈಕಂಬದಲ್ಲಿ ಹೈವೇಯಲ್ಲಿ ಮಂಜುಶ್ರೀ ಕಾಂಪ್ಲೆಕ್ಸಲ್ಲಿ ನಮ್ಮ ಶಾಪ್ ಇದೆ. ನಾನು 2ನೇ ತರಗತಿಯಲ್ಲಿರುವಾಗ ನಾನು ಟೈಲರಿಂಗ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ನನಗೆ ಪ್ರಥಮ ಸಂಬಳ ಅಂತ ಹೇಳಿದರೆ ದಿವಸಕ್ಕೆ 25 ಪೈಸೆ. ಆಗ ಒಂದು ಬ್ಲೌಸ್ ಸ್ಟಿಚ್ ಮಾಡಿದರೆ ಕಸ್ಟಮರ್ ಕೊಡೋದು 3 ರೂಪಾಯಿ 40 ಪೈಸೆ. ಅದರಿಂದ ಸ್ಟಾರ್ಟ್ ಆಗಿದೆ. ಈ ಉದ್ಯಮ ಸ್ಟಾರ್ಟ್ ಮಾಡಿದಾಗ ನನಗೆ ನಮ್ಮ ಕುಟುಂಬದವರಲ್ಲಿ ಅಂದರೆ ಅಣ್ಣ ತಮ್ಮ ತಂಗಿ ಎಲ್ಲರಿಗೂ ನಾನು ಒಂದು ಮಾರ್ಗದರ್ಶನ ಆಗಿದೆ. ಅವರೆಲ್ಲರನ್ನು ಸ್ವಲ್ಪ ಅವರಿಗೆ ಎಜುಕೇಷನ್ ಸಿಕ್ಕಿದೆ, ಕೆಲವರಿಗೆ ಇಲ್ಲ. ಆದರೆ ನನ್ನ ಮಕ್ಕಳಿಗೆ ನಾನು ಒಬ್ಬರಿಗೆ ಇಂಜಿನಿಯರಿಂಗ್ ಮತ್ತು ಇಬ್ಬರಿಗೆ MBA ಮಾಡಿಸಿ ಅವರವರ ಸ್ವಂತ ಉದ್ಯೋಗದಲ್ಲಿದ್ದಾರೆ. ಬಟ್ಟೆ ಅಂತ ಹೇಳಿದರೆ ನಮಗೆ ಅಂದರೆ ಬಾಣ ಮುಚ್ಚಲಿಕ್ಕೆ ಇರುವುದು ಒಂದೇ ಬಟ್ಟೆ. ಅದು ಪ್ರಥಮವಾಗಿ ಮನುಷ್ಯನಿಗೆ ಬೇಕು. ಅನ್ನ ನೀರು ಇಲ್ಲದಿದ್ದರೂ ಬಟ್ಟೆ ಅವಶ್ಯಕತೆ ಅವನಿಗೆ, ಆಮೇಲೆ ಬೇರೆ ಇಲ್ಲ. ಅದು ಇಲ್ಲದಿದ್ದರೆ ಅವನಿಗೆ ಹೊರಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಟೈಲರು ಒಂದು ಬಾಣ ಮುಚ್ಚಲಿಕ್ಕೆ, ಅವನಿಗೆ ಒಂದು ಅಲಂಕಾರ ಮಾಡಲಿಕ್ಕೆ ಟೈಲರ್ ಒಂದು ಮುಖ್ಯ ಮಾರ್ಗದರ್ಶಿ ಅಂತ ಹೇಳ್ಬೋದು. ಟೈಲರ್ ಇಲ್ಲದಿದ್ದರೆ ಅಲಂಕಾರ ಮಾಡಲಿಕ್ಕೆಲ್ಲ ಬರೀ ಬಟ್ಟೆಯನ್ನು ಸುತ್ತಿ ಇರಬೇಕಷ್ಟೇ. ನಾನು ಕಲಿಯುವ ಸಮಯದಲ್ಲಿ ಟೈಲರ್ಗಳಿಗೆ ಅಂತ ಹೇಳಿದರೆ ಒಂದು ಸೂಜಿ ಮತ್ತು ಓವರ್ಲಾಕ್ ಮೆಷಿನ್ ಇಲ್ಲ, ಅದೆಲ್ಲ ಕೈಯಿಂದಲೇ ಮಾಡುವಂಥ ಕೆಲಸ. ಮತ್ತೊಂದು ಮೆಷಿನಿಗೆ ಕೂತ್ಕೊಳ್ಬೇಕಿದ್ರೆ ಅವನು ಅಷ್ಟು ಕಲ್ತು ಅವರಿಂದ ಏಟು ತಿಂದು ಆಮೇಲೆ ಅವನು ಮೆಷಿನಲ್ಲಿ ಕೂತ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ ಸಣ್ಣ ಮೆಷಿನ್ ಇತ್ತು, ರಾಮ್ ಕಂಪನಿಯವ್ರದ್ದು. ಸ್ಟಾರ್ಟಿಂಗ್ ಮಾಡುವಾಗ ನನಗೆ ಅದೇ ಒಂದು ಟೇಬಲ್ ಒಂದು ಮೆಷಿನ್, ಅದರಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಈಗ ನನ್ನಲ್ಲಿ ಹಲವಾರು ಜುಕ್ಕಿ ಮೆಷಿನ್ ಇದೆ, ಮತ್ತು ಜಾಕ್ ಮೆಷಿನ್ ಇದೆ, ಮತ್ತು ಹೆಮ್ಮಿಂಗ್ ಮೆಷಿನ್ ಇದೆ, ಓವರ್ಲಾಕ್ ಮೆಷಿನ್ ಒಂದು 4-5, ಜುಕ್ಕಿ ಮೆಷಿನ್ ಎಲ್ಲ 3-4 ಇದೆ, ಮತ್ತು ಮ್ಯಾನುವಲ್ ಎಂಬ್ರಾಯ್ಡ್ರಿ ಮೆಷಿನ್ ಇದೆ, ಮತ್ತು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮೆಷಿನ್ ಇದೆ. ಮತ್ತು ಇತ್ತೀಚೆಗಷ್ಟೇ ನಾನು ಲೇಸರ್ ಕಟಿಂಗ್ ಮೆಷಿನ್ ಒಂದು ಪರ್ಚೇಸ್ ಮಾಡಿದ್ದೇನೆ. ನನ್ನ ನಂತರ ಕೂಡ ಈ ಕೆಲಸ ಸ್ಟಾಪ್ ಆಗಬಾರ್ದು, ನಮ್ಮ ಹೆಸರು ಉಳಿಬೇಕು ಅನ್ನೋ ಉದ್ದೇಶದಿಂದ ನಾನಿರೋ ತನಕ ನಮ್ಮ ಕೈಯಲ್ಲಿ ಮಾಡ್ತೇವೆ. ನಂತರ ಅದನ್ನು ಯಾರಾದರೂ ನಡೆಸಬೇಕಂತ ಹೇಳಿ ಕಟ್ಟಿಂಗಿಗೆ ಒಂದು ವ್ಯವಸ್ಥೆ ಮಾಡಿದ್ದೇನೆ. ನನ್ನ ಹತ್ರ ಈಗ ಹೊಸತಾಗಿ ಅಂದರೆ ಹೇಳಿದರೆ ಒಂದು 5-6-7 ತಿಂಗಳಿಗಿಂತ ಮೊದಲು HSW 5G ಮೆಷಿನ್ ಪರ್ಚೇಸ್ ಮಾಡಿದ್ದೇನೆ. ಈ 5G ಮೆಷಿನಲ್ಲಿ ಅನುಕೂಲತೆ ಅಂತ ಹೇಳಿದರೆ ನಮಗೆ ಯಾವುದಾದ್ರೂ ಲೋಗೋ ಇಂಥದ್ದೆಲ್ಲ ಬೇಕಿದ್ದರೆ ಈಸಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಮತ್ತು ನಮ್ಮ ವರ್ಕ್ ಇದ್ದರೆ ನಮಗೆ ಅರ್ಜೆಂಟ್ ಯಾವಾಗ ಬೇಕಾಗ ಮಾಡಿಸಿಕೊಡ್ಲಿಕ್ಕೆ ಆಗ್ತದೆ. ಬೇರೆಯವರನ್ನಾದರೆ ಇನ್ನೊಬ್ಬರನ್ನು ಡಿಪೆಂಡ್ ಆಗಿ ಅವರ ಹತ್ರ ಕೊಟ್ಟು ಅವರು ಮಾಡಿಸಿದ್ರೆ ಅದು ತುಂಬ ಟೈಮ್ ತಗೊಳ್ತದೆ. ಇದು ನಮಗೆ ಬೇಕಾದಾಗೆ ನಮ್ಮ ಡಿಸೈನನ್ನು ನಾವು ಅಲ್ಲಿಗೆ ಕಂಪನಿಗೆ ಕಳಿಸಿ ಅವರು ಆ ಡಿಸೈನು ಇದು ಮಾಡಿದರೆ ನಮ್ಮ ಡಿಸೈನ್ ಮಾಡಿಸಲಿಕ್ಕೆ ಆಗ್ತದೆ. ಮತ್ತು ಅದರಲ್ಲಿ ಇದ್ದ ಡಿಸೈನ್ ಯಾವುದು ಬೇಕಾದರೂ ಮಾಡ್ಬೋದು ಇಮಿಡಿಯೇಟ್ಲಿ. ನಮಗೆ ಹೊಸ ಡಿಸೈನ್ ಬೇಕಿದ್ರೆ ನಾವು ಅವರ ಹತ್ರ ಮಾಡಿಸಿ ಇದರಲ್ಲೇ ಮಾಡ್ತೇವೆ. ಮತ್ತು ಇದು ಹೆಂಗಸರಿಗೆ ಮನೆಯಲ್ಲಿ ಮಾಡಲಿಕ್ಕೆ ಒಳ್ಳೆ ಉದ್ಯೋಗ.
ಯಾಕಂತೇಳಿ ಒಂದು ಮೆಷಿನ್ ಪರ್ಚೇಸ್ ಮಾಡಿ ಎಷ್ಟು ಕಡಿಮೆ ಏನಿಲ್ಲದ್ರೆ ಒಂದು 20,000 ದುಡಿಬೋದು ಮನೆಯಲ್ಲಿ ಇದ್ದು, ಮನೆಯ ಒಳಗೆ ಇಟ್ಟು ಮೆಷಿನ್. ಅದಕ್ಕೆ ಏನು ಖರ್ಚಿಲ್ಲ ಅವರಿಗೆ, ಶಾಪ್ ಬಾಡಿಗೆ ಇಲ್ಲ, ಇದಿಲ್ಲ. ಮತ್ತು ಸ್ವಲ್ಪ ಹೊರಗಿನ ಟೈಲರ್ನವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟೇ ಡಿಸೈನಿಗೆ. ಒಮ್ಮೆ ಎಕ್ಸ್ಪೀರಿಯೆನ್ಸ್ ಬೇಕು, ಆಮೇಲೆ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಮಾಡ್ಬೋದು ಅವರಿಗೆ ಸ್ವಂತ. ನಾನು ಮೊದಲು ಎಂಬ್ರಾಯ್ಡ್ರಿ ವರ್ಕ್ ಮಾಡುವವರನ್ನೇ ಡಿಪೆಂಡ್ ಆಗಿದ್ದೆ. ಅವರು ಮ್ಯಾನುವಲ್ ವರ್ಕ್ ಮಾಡುವವರು. ಅವರು ಒಮ್ಮೊಮ್ಮೆ ರಜೆ ಹಾಕಿ ಊರಿಗೆ ಹೋದರೆ 2 ತಿಂಗಳು ಹೀಗೆ ಬರೋದೇ ಇಲ್ಲ. ಹೋಗುವಾಗ ಹೇಳ್ತಾರೆ 15 ದಿವಸದಲ್ಲಿ ಬರ್ತೇವೆ ಅಂತ, ಮತ್ತೆ ಬರೋದಿಲ್ಲ. ಅದು ಆಗ ನಮಗೆ ಕಸ್ಟಮರಿಗೆ ಕೆಲಸ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಹಾಗೆ ನಾನು ಈ ಮೆಷಿನನ್ನು ಚೂಸ್ ಮಾಡಿದೆ. ನನಗೆ ಇದು ಬಂದ ಮೇಲೆ ನನಗೆ ಅಂಥ ಪ್ರಾಬ್ಲಮ್ ಏನು ಬರಲಿಲ್ಲ. ಈಗಲೂ ಕೂಡ ನಮ್ಮ ವರ್ಕರ್ಸ್ ಊರಿಗೆ ಹೋಗಿದ್ದಾರೆ, ರಜೆಯಲ್ಲಿ ಇದ್ದಾರೆ, ನಮ್ಮದು ಕೆಲಸ ಇಲ್ಲಿ ಆಗ್ತಾ ಇರ್ತದೆ. ಅದರಿಂದ ನನಗೆ ಈ ಮೆಷಿನ್ ವರ್ತ್ ಅಂತ ಕಾಣುತ್ತೆ. ಕ್ವಾಲಿಟಿ ಅಂತ ಹೇಳಿದರೆ ನಾನು ತುಂಬ ಮೆಷಿನ್ ಎಲ್ಲ ನೋಡಿದ್ದೇನೆ. ಎಲ್ಲ ಮೆಷಿನ್ ನೋಡಿ ಲಾಸ್ಟಿಗೆ 5G ನನಗೆ ಸಿಲೆಕ್ಟ್ ಆಯಿತು. ಇದು ಆಗ್ಬೋದು ಅಂತೇಳಿ ನಾನು ಇದನ್ನೇ ಹುಡುಕಿಕೊಂಡು ಹೋಗಿ ನಾವು ಬ್ಯಾಂಗ್ಳೂರಿಗೆ ಹೋಗಿ ಅವರ ಹತ್ರ ಮಾತಾಡಿ ಇದನ್ನು ಇಲ್ಲಿಗೆ ತರಿಸಿದ್ದೇನೆ. ಕ್ವಾಲಿಟಿ ಒಳ್ಳೆಯದಿದ್ದ ಕಾರಣ ಬೇರೆ ನನಗೆ ಅಷ್ಟೇನು ಸ್ಯಾಟಿಸ್ಫ್ಯಾಕ್ಟ್ ಆಗಲಿಲ್ಲ. ಬೇರೆ ಮೆಷಿನ್ ಕೂಡ ನೋಡಿದ್ದೇನೆ ಹೋಗಿ. ಬೆಂಗಳೂರು ಮಧು ಶೇವಿಂಗ್ ಮೆಷಿನ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಮೊದಲು 1-2 ಜಾಕ್ ಮೆಷಿನ್ ಎಲ್ಲ ಪರ್ಚೇಸ್ ಮಾಡಿದೆ. ಆಮೇಲೆ ಅವ್ರದ್ದು ಸರ್ವಿಸ್ ಎಲ್ಲ ಪರವಾಗಿಲ್ಲ ಅಂತ ಆಯಿತು. ಹಾಗೆ ನಾನು ಈ ಮೆಷಿನನ್ನು ಪರ್ಚೇಸ್ ಮಾಡಿದೆ. ಎಂಬ್ರಾಯ್ಡ್ರಿ ಮೆಷಿನ್ ಪರ್ಚೇಸ್ ಮಾಡಿದ ಮೇಲೆ ಹೆಮ್ಮಿಂಗ್ ಮೆಷಿನ್ ಪರ್ಚೇಸ್ ಮಾಡಿದೆ. ಪರವಾಗಿಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ. ಇಷ್ಟು ತನಕ ಅವರು ನಾವು ಕೇಳಿದ್ದಕ್ಕೆ ರೆಸ್ಪಾನ್ಸ್ ಕೊಡ್ತಾರೆ. ಎಂಥ ಪ್ರಾಬ್ಲಮ್ ಇದ್ದರೂ ಹೇಳಿದರೂ ಅವರು ಇಮಿಡಿಯೇಟ್ಲಿ ಅದನ್ನು ಸಾಲ್ವ್ ಮಾಡ್ತಾರೆ. ಹಾಗೆ ಇರುವಾಗ ನಮಗೆ ಅವರದ್ದು ಸರ್ವಿಸ್ ಒಳ್ಳೆಯದಿದೆ. ಮಧು ಶೇವಿಂಗ್ ಮೆಷಿನಲ್ಲಿ ಪರ್ಚೇಸ್ ಮಾಡಿದ್ದು ಅದು HSW 5G. ನನಗೆ ಅಂದರೆ 5G ಅಂತ ಹೇಳಿದರೆ ಅದೊಂದು ಏನೋ ಒಂದು ಆಗ್ಬೋದು ಅಂತ ಆಯಿತು. ಅದಕ್ಕೆ ಅದನ್ನೇ ಪರ್ಚೇಸ್ ಮಾಡಿದೆ. ಬೇರೆ ಸಣ್ಣ ಮೆಷಿನ್ ಕೂಡ ಇತ್ತು ಅವ್ರ ಹತ್ರ HSW. ಎಂಬ್ರಾಯ್ಡ್ರಿಯಲ್ಲಿ 2, 3, 4 ಕ್ವಾಲಿಟಿ ಇದೆ. ನನಗೆ ಇದು ಹೆವಿ ಕ್ವಾಲಿಟಿ ಬೇಕಿತ್ತು, ಅದನ್ನೇ ಮಾಡಿದೆ. ಕಾಲ್ ಮಾಡಿದಾಗ ನಮಗೆ ಒಳ್ಳೆ ರೆಸ್ಪಾಂಡ್ ಮಾಡಿದರು. ಫಸ್ಟಿಗೆ ನನಗೆ ಅವರ ಶಾಪಿಗೆ ಹೋಗ್ಲಿಕ್ಕೆ ದಾರಿಯೇ ಗೊತ್ತಿರಲಿಲ್ಲ. ಆಮೇಲೆ ಲೊಕೇಶನ್ ಕಳಿಸಿದ್ರು, ನಾನು ಹೋದಾಗ ಒಳ್ಳೆ ಇದರಲ್ಲಿ ಸ್ವಾಗತ ಮಾಡಿದರು. ಮಾಡಿ ಆಮೇಲೆ ಹೇಳಿ ನಮಗೆ ಯಾವುದು ಬೇಕು ಎಲ್ಲ ಕೇಳಿದ್ದಕ್ಕೆ ತೋರಿಸಿದ್ರು. ಮೆಷಿನೆಲ್ಲ ಸ್ಟಿಚಿಂಗ್ ಮಾಡಿ ತೋರಿಸಿದ್ರು. ಆಗ ನನಗೆ ತೃಪ್ತಿ ಕಂಡಿತ್ತು. ಈಗ ಒಂದು ಫಂಕ್ಷನಿಗೆ ಹೋಗಬೇಕಿದ್ರೆ ಅಲ್ಲ, ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಆಗಬೇಕಿದ್ರೆ, ಬರ್ತ್ಡೇ ಆಗಬೇಕಿದ್ರೆ ಒಂದು ಬ್ಲೌಸು ಎಂಬ್ರಾಯ್ಡ್ರಿ ಬೇಕು. ಆ ಎಂಬ್ರಾಯ್ಡ್ರಿಗೋಸ್ಕರ ಒಂದು ಟೈಲರ್ ಹತ್ರ ಹೋಗಿ 1 ತಿಂಗಳ ತನಕ ಕಾಯುವುದು ಇರ್ತದೆ. ಆದರೆ ನಮ್ಮಲ್ಲಿ ಈ ಮೆಷಿನ್ ಬಂದ ಮೇಲೆ ಇಮಿಡಿಯೇಟ್ಲಿ ಮಾಡಿಕೊಡ್ತೇವೆ ನಾವು. ಇದು ಡಿಸೈನ್ ಎಲ್ಲ ಅದರಲ್ಲಿ ಆಗ್ತದೆ, ಇಂಥ ಡಿಸೈನ್ ಎಲ್ಲ ಆಗ್ತದೆ. ಮತ್ತು ಕೆಲವು ಹ್ಯಾಂಡ್ ವರ್ಕ್ ಮಾತ್ರ ಹೊರಗಿಂದ ಮಾಡಿಸ್ತೇವೆ. ಇದು ಕೂಡ ಮೆಷಿನ್ ವರ್ಕ್. ಇದು ಮೆಷಿನ್ ವರ್ಕ್. ಮಧು ಶೇವಿಂಗ್ ಮೆಷಿನ್ನವರು ನಮ್ಮ ಕೆಲಸಕ್ಕೆ ಪ್ರೋತ್ಸಾಹ ಕೊಟ್ಟು ಇದೊಂದು ಗಿಫ್ಟ್ ಗಳಿಸಿದ್ದಾರೆ. ಅವರಿಗೆ ಧನ್ಯವಾದ. HSW ಅವರು ಇಂಥ ಕಂಪ್ಯೂಟರ್ ವೈಸ್ ಮೆಷಿನನ್ನು ಹಾಕಿ ಮಾರ್ಕೆಟಿಗೆ ಬಿಟ್ಟು ಒಳ್ಳೆ ಸಹಕಾರ ಮಾಡಿದ್ದಾರೆ. ನಮ್ಮಂಥವರಿಗೆ ಇದು ತುಂಬ ಪ್ರಯೋಜನ ಆಗ್ತದೆ. ಮತ್ತು ಇದಕ್ಕೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಡಿವೈಸ್ ಕೂಡ ಬರ್ತದೆ ಅವರ ಹತ್ರ. ನಾವು ಫಿಕ್ಸ್ ಮಾಡಲಿಲ್ಲ. ಅದು ಫಿಕ್ಸ್ ಮಾಡಿದರೆ ಹ್ಯಾಂಡ್ ವರ್ಕ್ ಕೂಡ ಅದರಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾವು ಫ್ಯೂಚರಲ್ಲಿ ನೋಡಬೇಕಂತ ಇದ್ದೇವೆ. HSW ಟೀಮಿಗೆ ನನ್ನೊಂದು ಥ್ಯಾಂಕ್ಸ್.